ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಉತ್ಖನನ ಸಂದರ್ಭದಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಕಾರ್ಮಿಕರ ಶೋಧದ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಹಾವು ಕೂಡ ಕಂಡು ಬಂದಿದೆ. ಇದರಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ವರದಿ ನಿಮ್ಮ ಮುಂದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂತಹ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಲಕ್ಕುಂಡಿ ಭೂಗರ್ಭದಲ್ಲಿ ಅಡಗಿದೆಯಾ ಅಗಾಧ ನಿಧಿ? ಕೋಟೆ ಗೋಡೆಯಲ್ಲಿ ಶಿವಲಿಂಗ, ಹಾವು ಪ್ರತ್ಯಕ್ಷ. ಗದಗ ಜಿಲ್ಲೆಯ ಲಕ್ಕುಂಡಿ ಇಡೀ ದೇಶದ ಗಮನ ಸೆಳೆದಿರುವ ಹಳ್ಳಿ. ಮುತ್ತು, ಹವಳ, ಬಂಗಾರ ಸಿಕ್ಕಿದ್ದೇ ಸಿಕ್ಕಿದ್ದು. ಪುರಾತತ್ವ ಇಲಾಖೆ ನಡೆಸ್ತಾ ಇರೋ ಉತ್ಖನನದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಶಿವಲಿಂಗದ ಮಾದರಿ ಕೋಟೆಯ ಗೋಡೆ ಗೋಚರಿಸಿದೆ. ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂತ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿಯಲ್ಲಿ ಭೂಮಿ ಅಗೆದಷ್ಟು ಪ್ರಾಚೀನ ವಸ್ತುಗಳು ಕಣ್ಣಿಗೆ ರಾಚುತ್ತಿವೆ. ವಿದ್ಯಾದಾನ ಶಾಲೆ ಬಳಿ ಉತ್ಖನನ ವೇಳೆ ಕಲ್ಲಿನಿಂದ ಕೆತ್ತಲಾದ ಹಾವು ಪ್ರತ್ಯಕ್ಷವಾಗಿದೆ. ಉತ್ಖನನ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದೌಡು ಪರಿಶೀಲನೆ. ಶಿವಲಿಂಗದ ಮಾದರಿ ಸರ್ಪದ ಗುರುತು ಪತ್ತೆಯಾಗ್ತಿದ್ದಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹಾಗೂ ಪುರಾತತ್ವ ಇಲಾಖೆ ಆಯುಕ್ತ ದೇವರಾಜು ದೌಡಾಯಿಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ನಾವು ಈಗ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಈ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸುವ ಸಂದರ್ಭದಲ್ಲಿ ಎಷ್ಟು ಮನೆಗಳು ದೇವಾಲಯದ ಅಡಿಪಾಯದ ಮೇಲೆ ನಿಂತಿದೆ ಅನ್ನುವ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಮತ್ತೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ ನಂತರ ಈ ಲಕ್ಕುಂಡಿ ಪಾರಂಪರಿಕ ಪ್ರದೇಶದ ಸಮಗ್ರವಾದ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡಬೇಕು ಅಂತ ನಮಗೆ ರೂಪುರೇಷೆಗಳು ಸಿದ್ಧ ಆಗುತ್ತೆ. ಅದರ ಆಧಾರದ ಮೇಲೆ ನಾವು ಅಭಿವೃದ್ಧಿಯನ್ನು ಕೈಗೊಳ್ತೇವೆ. ಉತ್ಖನನ ವೇಳೆ ಸರ್ಪ ಪ್ರತ್ಯಕ್ಷ ಆಯಿತು. ಉತ್ಖನನ ಜಾಗದಲ್ಲಿ ಬೃಹತ್ ಆಕಾರದ ಹಾವು ಪ್ರತ್ಯಕ್ಷ ಆಗಿದ್ದು ಗ್ರಾಮದಲ್ಲಿ ಆತಂಕದ ಕಾರ್ಮೋಡ ಆವರಿಸಿದೆ. ವಿದ್ಯಾದಾನ ಶಿಕ್ಷಣ ಸಂಸ್ಥೆ ಶಾಲೆಯಲ್ಲಿ ಉತ್ಖನನ ವೇಳೆ ಬೃಹತ್ ಆಕಾರದ ಹಾವು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಚಾಲಕರ ಕಣ್ಣಿಗೆ ಬಿದ್ದಿದೆ. ಎಲ್ಲರೂ ಮತ್ತೆ ತಾಸಮೇಲೆ ಅದು ಹೋದ್ಮೇಲೆ ಮತ್ತೆ ಎತ್ತ ಪ್ರಕಾರ ಕೆಲಸ ಮಾಡುತ್ತೆ. ಐತ್ ಸರ್, ನಿಧಿ ಇದ್ದ ಜಾಗದಾಗ ಇರುತ್ತೆ ಸರ್. ಹಾವು ಸರ್ಪ ಐತ್ ಸರ್, ಸರ್ಪ ಕಾವಲು ಐತ್ ಸರ್. ಮತ್ತೆ ಒಳಗ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನದೊಳಗ ಒಂದು ಶಿವಂದ ದೇವಸ್ಥಾನ ಸರ್, ಅದನ್ನ ಸುತ್ತರ್ಕೊಂಡ್ ಕುಂತಿರ್ತದ ಸರ್. ನೋಡಿರು ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್ ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಮೊದಲೇ ಆಕಾರದ ಲಕ್ಕುಂಡಿಯೊಳಗ ಮಧ್ಯ ಭಾಗದೊಳಗೆ ಏನು ಒಂದು ಕೋಟೆ ಗೋಡೆ ಇದೆ. ಈ ಭಾಗೆಲ್ಲ ಬಾದಾಮಿ ಚಾಲುಕ್ಯರ ಕಾಲದ್ದು, ಆ ಕಡೆ ಭಾಗೆಲ್ಲ ರಾಷ್ಟ್ರಕೂಟರ ಕಾಲದ್ದು. ಇದಕ್ಕೆ ಸುತ್ತುವರೆದಿರುವಂತ ಏನು ಕೆಂಪು ಸಕ್ಕರೆಗಲ್ಲಿಂದ ಕಟ್ಟಿದ್ದಾರೆ ಆ ಕೋಟೆಯ ಕಲ್ಲುಗಳು ಇವತ್ತಿಗೂ ಹೇಳ್ತಾ ಅದು 1037 ಇಸ್ವಿ. ಲಕ್ಕುಂಡಿ ಉತ್ಖನನಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಶಿವಲಿಂಗ ಪೀಠ ಪ್ರತ್ಯಕ್ಷದ ಬೆನ್ನಲ್ಲೇ ಕೋಟೆ ಗೋಡೆಯಲ್ಲಿ ಶಿವಲಿಂಗ ಪ್ರತ್ಯಕ್ಷ ಆಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆ ಹೇಳಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ಪಕ್ಕದಲ್ಲೇ ಇಲ್ಲಿ ನಾವು ನೋಡ್ತಾ ಇರಬಹುದು. ಉತ್ಖನನ ಕಾರ್ಯ ನಡೀತಾ ಇದೆ. ಆ ಉತ್ಖನನ ಕಾರ್ಯ ಪಕ್ಕದಲ್ಲಿ ಇವಾಗ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತಹ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಗೋಚರವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಅಧಿಕಾರಿಗಳೇ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಉತ್ಖನನ ಸಂದರ್ಭದಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಕಾರ್ಮಿಕರ ಶೋಧದ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಹಾವು ಕೂಡ ಕಂಡು ಬಂದಿದೆ. ಇದರಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ವರದಿ ನಿಮ್ಮ ಮುಂದೆ. ಐತಿಹಾಸಿಕ
ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂತಹ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಲಕ್ಕುಂಡಿ ಭೂಗರ್ಭದಲ್ಲಿ ಅಡಗಿದೆಯಾ ಅಗಾಧ ನಿಧಿ? ಕೋಟೆ ಗೋಡೆಯಲ್ಲಿ ಶಿವಲಿಂಗ, ಹಾವು ಪ್ರತ್ಯಕ್ಷ. ಗದಗ ಜಿಲ್ಲೆಯ ಲಕ್ಕುಂಡಿ ಇಡೀ ದೇಶದ ಗಮನ ಸೆಳೆದಿರುವ ಹಳ್ಳಿ. ಮುತ್ತು, ಹವಳ, ಬಂಗಾರ ಸಿಕ್ಕಿದ್ದೇ ಸಿಕ್ಕಿದ್ದು. ಪುರಾತತ್ವ ಇಲಾಖೆ ನಡೆಸ್ತಾ ಇರೋ ಉತ್ಖನನದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಶಿವಲಿಂಗದ ಮಾದರಿ ಕೋಟೆಯ ಗೋಡೆ ಗೋಚರಿಸಿದೆ. ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂತ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿಯಲ್ಲಿ ಭೂಮಿ ಅಗೆದಷ್ಟು ಪ್ರಾಚೀನ ವಸ್ತುಗಳು ಕಣ್ಣಿಗೆ ರಾಚುತ್ತಿವೆ. ವಿದ್ಯಾದಾನ ಶಾಲೆ ಬಳಿ ಉತ್ಖನನ ವೇಳೆ ಕಲ್ಲಿನಿಂದ ಕೆತ್ತಲಾದ ಹಾವು ಪ್ರತ್ಯಕ್ಷವಾಗಿದೆ. ಉತ್ಖನನ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದೌಡು ಪರಿಶೀಲನೆ. ಶಿವಲಿಂಗದ ಮಾದರಿ ಸರ್ಪದ ಗುರುತು ಪತ್ತೆಯಾಗ್ತಿದ್ದಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹಾಗೂ ಪುರಾತತ್ವ ಇಲಾಖೆ ಆಯುಕ್ತ ದೇವರಾಜು ದೌಡಾಯಿಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ನಾವು ಈಗ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಈ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸುವ ಸಂದರ್ಭದಲ್ಲಿ ಎಷ್ಟು ಮನೆಗಳು ದೇವಾಲಯದ ಅಡಿಪಾಯದ ಮೇಲೆ ನಿಂತಿದೆ ಅನ್ನುವ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಮತ್ತೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ ನಂತರ ಈ ಲಕ್ಕುಂಡಿ ಪಾರಂಪರಿಕ ಪ್ರದೇಶದ ಸಮಗ್ರವಾದ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡಬೇಕು ಅಂತ ನಮಗೆ ರೂಪುರೇಷೆಗಳು ಸಿದ್ಧ ಆಗುತ್ತೆ. ಅದರ ಆಧಾರದ ಮೇಲೆ ನಾವು ಅಭಿವೃದ್ಧಿಯನ್ನು ಕೈಗೊಳ್ತೇವೆ. ಉತ್ಖನನ ವೇಳೆ ಸರ್ಪ ಪ್ರತ್ಯಕ್ಷ ಆಯಿತು. ಉತ್ಖನನ ಜಾಗದಲ್ಲಿ ಬೃಹತ್ ಆಕಾರದ ಹಾವು ಪ್ರತ್ಯಕ್ಷ ಆಗಿದ್ದು ಗ್ರಾಮದಲ್ಲಿ ಆತಂಕದ ಕಾರ್ಮೋಡ ಆವರಿಸಿದೆ. ವಿದ್ಯಾದಾನ ಶಿಕ್ಷಣ ಸಂಸ್ಥೆ ಶಾಲೆಯಲ್ಲಿ ಉತ್ಖನನ ವೇಳೆ ಬೃಹತ್ ಆಕಾರದ ಹಾವು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಚಾಲಕರ ಕಣ್ಣಿಗೆ ಬಿದ್ದಿದೆ. ಎಲ್ಲರೂ ಮತ್ತೆ ಅರ್ಧ ತಾಸಾದ್ಮೇಲೆ ಅದು ಹೋದ್ಮೇಲೆ ಮತ್ತೆ ಎತ್ತ ಪ್ರಕಾರ ಕೆಲಸ ಮಾಡಬೇಕು. ಐತ್ ಸರ್, ನಿಧಿ ಇದ್ದ ಜಾಗದಾಗ ಇರುತ್ತೆ ಸರ್. ಹಾವು ಸರ್ಪ ಐತ್ ಸರ್, ಸರ್ಪ ಕಾವಲು ಐತ್ ಸರ್. ಮತ್ತೆ ಒಳಗ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನದೊಳಗ ಒಂದು ಶಿವಂದ ದೇವಸ್ಥಾನ ಐತೆ ಸರ್. ಅದನ್ನ ಸುತ್ತರ್ಕೊಂಡ್ ಕುಂತಿರ್ತದ ಸರ್. ಅದು ನೋಡಿರು ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತಿಲ್ಲಿ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ ಅವ್ರಿಗೆ ಹೇಳಿದೆ ಸರ್, ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಮೊದಲೇ ಆಕಾರದ ಲಕ್ಕುಂಡಿಯೊಳಗ ಮಧ್ಯ ಭಾಗದೊಳಗೆ ಏನು ಒಂದು ಕೋಟೆ ಗೋಡೆ ಅದ. ಈ ಭಾಗೆಲ್ಲ ಬಾದಾಮಿ ಚಾಲುಕ್ಯರ ಕಾಲದ್ದು, ಆ ಕಡೆ ಭಾಗೆಲ್ಲ ರಾಷ್ಟ್ರಕೂಟರ ಕಾಲದ್ದು. ಇದಕ್ಕೆ ಸುತ್ತುವರೆದಿರುವಂತ ಏನು ಕೆಂಪು ಸಕ್ಕರೆಗಲ್ಲಿಂದ ಕಟ್ಟಿದ್ದಾರೆ ಆ ಕೋಟೆಯ ಕಲ್ಲುಗಳು ಇವತ್ತಿಗೂ ಹೇಳ್ತಾ ಅದು 1037 ಇಸ್ವಿ. ಲಕ್ಕುಂಡಿ ಉತ್ಖನನಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಶಿವಲಿಂಗ